ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ ಸ್ನೇಹಿತರೆ? ನಾನು ನಿಮಗೆ ಇವತ್ತು ಸುಮ್ಮನೆ ಹೀಗೆ ಟೈಮ್ ಪಾಸಿಗೆ ಕೂತಿದ್ದೆ. ಆಗ ನನಗೊಂದು ಐಡಿಯಾ ಬಂತು. ಇದು ನನ್ನ ಮಗಳು ಮಕ್ಕಳಲ್ಲಿ ಪೇಪರೆಲ್ಲ ತೆಗೆದಿಟ್ಟಿದ್ರು, A4 ಶೀಟ್ ಎಲ್ಲ. ಅದೆಲ್ಲ ನೋಡ್ಕೊಂಡು ನಮಗೇನಾದರೂ ಒಂದು ಹೀಗೆ ಪೆನ್ನೆಲ್ಲ ಏನೋ ಒಂದು ಮಾಡಬೇಕು ಅಂತ ಅನ್ನಿಸ್ತು. ಆವಾಗ ನಾನು ಈ ಥರ ಒಂದು ಡಿಸೈನ್ ಮಾಡಿ ರಂಗೋಲಿಯನ್ನು ಮಾಡಿದ್ದೀನಿ. ಇದರಿಂದ ತುಂಬ ಸುಲಭವಾಗಿ ರಂಗೋಲಿ ಬಿಡಿಸ್ಕೋಬಹುದು. ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಡಿಸೈನ್ ಮಾಡ್ಕೋಬೋದು. ನವಿಲು ಇರ್ಬೋದು, ಅಥವಾ ದೇವ್ರ ಮನೆ ಮುಂದೆ ಆಗಲಿ, ದೇವ್ರ ಹತ್ರ ನಾಗರದ ಯಾವುದೇ ಒಂದು, ಅಂದರೆ ನಮ್ಮ ಮನಸ್ಸಿಗೆ ಯಾವುದು ಬರುತ್ತೋ ಅದನ್ನು ಮಾಡಬಹುದು. ನಾನು ಮೊದಲೆಲ್ಲ ಡಿಸೈನೆಲ್ಲ ಚೆನ್ನಾಗಿ ಮಾಡ್ತಿದ್ದೆ. ನಾನು ಈಗ ಸಂಸಾರದಲ್ಲಿ ಮುಳುಗಿದ ಮೇಲೆ ಎಲ್ಲ ಮರ್ತೋಗಿದೆ. ಈಗ ನೆಟ್ಟಗೆ ಒಂದು ರಂಗೋಲಿ ಸಹ ಸರಿಯಾಗಿ ಬಿಡಿಸೋದಕ್ಕೆ ಆಗಲ್ಲ ಅಂತಲೇ ಹೇಳಬೇಕು. ಇದೆ ನಮ್ದು ಯಾವುದೇ ಒಂದು ವೇಸ್ಟ್ ಪೇಪರ್ ಇರ್ತಲ್ಲ, ನ್ಯೂಸ್ ಪೇಪರ್, ಅದೆಲ್ಲ ತಗೊಂಡು ಉಪಯೋಗಿಸ್ಕೋಬೋದು. ಅದೇ ಪೇಪರ್ ಬೇಕು ಇದೇ ಪೇಪರ್ ಬೇಕು ಅಂತ ಏನಿಲ್ಲ, ಯಾವುದೇ ಪೇಪರ್ ಆದರೂ ನಡೆಯುತ್ತೆ. ಈ ರೀತಿಯಾಗಿ ರಂಗೋಲಿ ಹಾಕೋದ್ರಿಂದ ಸುಲಭವಾಗಿ ಬೇಗ ಆಗುತ್ತೆ. ನಾವು ತುಂಬ ಥರ ಹೀಗೆ ಏನಾದರೂ ಒಂದು ವೆರೈಟಿ ಮಾಡಬೇಕು ಅಂತ ನಂಗೆ ಮನಸ್ಸು ಬರ್ತಾ ಇರ್ತದೆ. ಅದರಿಂದ ನಾನು ಏನಾದರೂ ಹೊಸದಾಗಿ ಏನಾದರೂ ಮಾಡ್ತಾನೇ ಇರ್ತೀನಿ. ನಾನು ಶಾಲೆಗೆಲ್ಲ ಹೋಗಿಲ್ಲ. ಶಾಲೆಗೆ ಹೋಗದೆ ಮನೇಲಿ ಇದ್ಕೊಂಡು ಒಂದೇ ದಿನ ಅಂಗನವಾಡಿಗೆ ಹೋಗಿದ್ದೆ. ಆಮೇಲೆ ಈಗ ಶಾಲೆ ಮೆಟ್ಲು ಹತ್ತೋದಂದರೆ ಮಕ್ಕಳ ಸ್ಕೂಲಲ್ಲಿ ಏನಾದರೂ ಪಾಲಕರ ಸಭೆ ಆ ಥರ ಇದ್ದಾಗಷ್ಟೇ ನಾನು ಸ್ಕೂಲ್ ಮೆಟ್ಲು ಹತ್ತೋದು. ಮತ್ತು ಓಟ್ ಹಾಕಲಿಕ್ಕೆ ಅವಾಗಷ್ಟೇ. ಮತ್ತು ನಾನು ಶಾಲೆಗೆ ಹೋಗಿಲ್ಲ. ನೋಡಿ, ಈಗ ಬಿಡಿಸಾದ ನಂತರ ಅದಕ್ಕೆ ಯಾವ ಥರ ಡಿಸೈನ್ ಬರ್ತದೆ ನೋಡಿ. ನಾವು ಯಾವ ಥರ ಮಾರ್ಕ್ ಹಾಕಿದ್ದೀವೋ ಆ ಥರ ಡಿಸೈನ್ ಬರ್ತದೆ. ಈಗ ಇದು ಸುಮ್ಮನೆ ನಾನು ಹೀಗೆ ಮಾಡಿದ್ದು. ನೀವು ಬೇರೆ ಚೆಂದ ಮಾಡ್ಕೊಳ್ಳಿ. ದೇವ್ರ ಮನೆ ಮುಂದೆ ನಮ್ಗೆ ಯಾವ ಥರ ಬೇಕಾದರೂ ದೇವರ ಮೂರ್ತಿ ಥರ ಡಿಸೈನ್ ಬಿಡಿಸ್ಕೋಬಹುದು. ದೇವ್ರ ಮನೆ ಮುಂದೆ ಹಾಕಲಿಕ್ಕೆ ಚೆಂದಾಗಿರ್ತದೆ. ಮತ್ತು ಯಾವ ಥರ ಬೇಕೋ ಆ ಥರ ಬಿಡಿಸ್ಕೋಬೋದು. ನನಗೆ ಈಗ ಸುಮ್ಮನೆ ಬರೀ ಕೂತ್ಕೊಳ್ಳಿಕ್ಕೆ ಮನಸ್ಸು ಬರೋದಿಲ್ಲ. ಏನಾದರೂ ಕೆಲಸ ಮಾಡ್ತಾನೇ ಇರಬೇಕು. ನನಗೆ ಸರಿಯಾಗಿ ವಿಡಿಯೋ ಮಾಡಲಿಕ್ಕೆ ಸರಿಯಾಗಿ ಆಗ್ತಾಯಿಲ್ಲ. ಆದರೆ ನನ್ನ ವಿಡಿಯೋ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದರೆ ಸ್ಟ್ಯಾಂಡ್ ಇದೆ, ಆದರೆ ಅದು ಸರಿಯಾಗಿಲ್ಲ. ಅದು ವಿಡಿಯೋ ಮಾಡೋದಕ್ಕೆ ಸರಿ ಆಗಲ್ಲ. ಅದರಿಂದ ಒಂದು ಕೈಲಿ ಹಿಡ್ಕೊಂಡು ಮಾಡಬೇಕಾಗುತ್ತೆ. ಒಂದೊಂದು ಸಲ ಅಷ್ಟೇ ನಾನು ಸ್ಟ್ಯಾಂಡ್ ಉಪಯೋಗಿಸ್ತೀನಿ. ಅದರಿಂದ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋದಿಲ್ಲ, ಯಾಕಂದರೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಮನಸ್ಸಿಗೆ ಬಂದರೆ ನೀವೇ ಮಾಡ್ಕೊಳ್ತೀರ. ಅದರಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋದಿಲ್ಲ. ಒಂದು ಲೈಕ್ ಕೊಡಿ, ಕಮೆಂಟು ಹಾಕೋದು ನಿಮ್ಮ ಇಷ್ಟ. ನೋಡಿ, ಈ ಥರ ನಾನು ರಂಗೋಲಿ ಪುಡಿಯನ್ನು ಮಧ್ಯದಲ್ಲಿ ಹಾಕ್ಕೊಂಡಿದ್ದೀನಿ. ಈ ಥರ ಹತ್ತಿಯಿಂದ ಮಾಡ್ಕೋಬೇಕು. ಹತ್ತಿಯಿಂದ ಸ್ವಲ್ಪ ನೈಸಾಗಿ ಬರ್ತದೆ. ಆಮೇಲೆ ಕಲರ್ ಹಾಕಿದರೆ ಮತ್ತೆ ಚೆನ್ನಾಗಿ ಬರ್ತದೆ. ನನ್ನ ಹತ್ರ ಕಲರ್ ಇರಲಿಲ್ಲ, ಅದರಿಂದ ನಿಮಗೆ ಬರೀ ರಂಗೋಲಿ ಪುಡಿಯಿಂದನೇ ಹಾಕಿ ತೋರಿಸಿದ್ದೀನಿ. ನೀವು ಈ ರೀತಿ ಮಾಡಿ ನೋಡಿ. ನಿಮಗೆ ಇಷ್ಟ ಆದ ಡಿಸೈನ್ ಹಾಕೋಬೋದು. ಅದು ಬೇಗ ಆಗುತ್ತೆ. ಅದು ಸ್ವಲ್ಪ ಗಮ್ ಟೇಪ್ ಅಂಟಿಸ್ಕೊಂಡು ಹಾಕಬೇಕು ನೆಲಕ್ಕೆ, ಆವಾಗ ಅದು ಚೆನ್ನಾಗಿ ಕೂತ್ಕೊಳ್ತದೆ. ನಂತರ ಗಮ್ ಟೇಪ್ ಸಿಕ್ಕಿಲ್ಲ, ಹೀಗೆ ಏನೋ ಕೈಗೆ ಸಿಕ್ಕಿದ್ದನ್ನೆಲ್ಲ ಹಾಕಿ ಮಾಡಿದ್ದೀನಿ. ಆಮೇಲೆ ನನಗೆ ಫ್ರೀ ಇರೋದೇ ಕಡಿಮೆ. ಯಾಕಂದರೆ ಒಂದು ಮನೆ ಕೆಲಸ, ಮಕ್ಕಳೆಲ್ಲ ಕಾಲೇಜಿಗೆ ಹೋದ್ಮೇಲೆ ಅಡುಗೆ ಕೆಲಸ ಮಾಡಿಕೊಂಡು, ಆಮೇಲೆ ದೀಪದ ಬತ್ತಿ ಇದೆಯಲ್ಲ, ನೆನೆ ಅದನ್ನು ಮಾಡ್ತೀನಿ. ಅದನ್ನು ಮಾಡಿ ದಿನಕ್ಕೊಂದು ಸ್ವಲ್ಪ, ಅಂದರೆ ನಾನು ಫ್ರೀ ಎಷ್ಟು ಮಾಡಬೇಕೋ ಅಷ್ಟು ಮಾಡ್ತೀನಿ. ಆಮೇಲೆ ಗೇರು ಬೀಜ ಅಂದರೆ ಗೋಡಂಬಿ, ಅದನ್ನು ಸಹ ಕ್ಲೀನ್ ಮಾಡ್ತೀನಿ. ಆಮೇಲೆ ಮನೆ ಕೆಲಸ ಅದು ಇದು ಅಂತ ನಂತರ ಈಗ ನನಗೆ 49 ವರ್ಷ ಆದರೂ ನನಗೇನಾದರೂ ಹೀಗೆ ಏನಾದರೂ ಮಾಡಬೇಕು ಅಂತ ಆಸೆ ಆಗ್ತಾ ಇರ್ತದೆ. ಬೇರೆ ಹೊಸ ರೀತಿಯಲ್ಲಿ ನಾನು ಏನಾದರೂ ಮಾಡ್ತಾನೇ ಇರ್ತೀನಿ. ಈಗ ನೋಡಿ, ಇದನ್ನು ಸಹ ಹಾಕಿ ಮತ್ತೆ ಹೊರಗಡೆ ಬಾರ್ಡರ್ ಮಾಡ್ಕೊಳ್ಬೋದು. ನಾನು ಬಾರ್ಡರ್ ಮಾಡ್ಕೊಳ್ತಾ ಇದ್ದೇನೆ ಇದರಿಂದ. ನೋಡಿ, ನೀವು ಸಹ ಈಗ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ ನಿಮಗೂ ಗೊತ್ತು, ನನಗೂ ಹೇಳಲಿಕ್ಕೆ ಗೊತ್ತಾಗೋದಿಲ್ಲ. ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆಮೇಲೆ ನೋಡಿ, ಈಗ
ಇದು ರೆಡಿ ಆಗಿದೆ ನೋಡಿ. ಈ ಕಲರ್ ಹಾಕಿದರೆ ಇನ್ನೂ ಚೆನ್ನಾಗಿ ಕಾಣ್ತದೆ ನೋಡಿ, ಎಷ್ಟು ಚೆಂದ ಮೂಡಿ ಬಂದಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡ್ಬೋದು ಮತ್ತು ಶೇರ್ ಮಾಡಿ.